ಮೇಡಮ್ ಅವರೇ, ನಾನು ಪೊಲೀಸ್ ಸ್ಟೇಷನ್ ತಕ್ಕ ಹೋಗಿದ್ದೆ. ಆ ಕಳ್ಳನ ಮಗನ ಸರಿ ಅಗ್ರಿಮೆಂಟ್ ಎತ್ತವ್ರೆ. ಹ್ಞೂ ಮೇಡಮ್ ಅವರೇ, ಅವನ ಜೊತೆಲಿ ಮಾತಾಡಿದೆ ನಾನು. ಏನಂತ? ನಮ್ಮ ಮನೆಗೆ ಯಾಕೆ ಬಂದಿದ್ದಂತೆ? ಕಳ್ಳ ಮನೆ ತಗ ಯಾಕೆ ಬರ್ತಾನೆ ಮೇಡಮ್ ಅವರೇ? ಕಳ್ತನ ಮಾಡಕ್ ಬಂದವನೇ. ಅವನು ಹಂಗೆ ಅಂದ ನನ್ನ ಹತ್ರ. ಹೌದಾ? ಹ್ಞೂ, ಕಳ್ಳನ ಮಗ ಏನೋ ಕದಿಯಕ್ಕೆ ಬಂದು ಸರಿಯಾಗಿ ಸಿಕ್ಕಾಕಂಡ. ಮೇಡಮ್ ಅವರೇ, ಅವ್ನು ಸರಿ ಇಲ್ಲ. ಒಂಟಿ ಹೆಂಗಸರು ಮಕ್ಕಳು ಏನಾದ್ರು ಸಿಕ್ಬಿಟ್ರೆ ಕೈಯಲ್ಲಿರೋದು ಕತ್ತಲ್ಲಿರೋದು ಎಲ್ಲ ಕಿತ್ಕೊಂಡು ಹೊಂಡೋಯ್ತಾನೆ. ಅಷ್ಟು ದುಡ್ಡು ಕಳ್ಳನ? ಹ್ಞೂ ಮೇಡಮ್ ಅವರೇ, ಅಂತ ನನ್ನ ಮಕ್ಕಳು ತುಂಬಾ ಜನ ಇರ್ತಾರೆ. ನಮ್ಮ ಹುಷಾರಲ್ಲಿ ನಾಮ್ ಇರ್ಬೇಕು. ಅವ್ನು ಮತ್ತೆ ನಮ್ಮ ಮನೆ ಕಡೆ ಬರಲ್ಲ ಅಲ್ವಾ? ಅಯ್ಯಯ್ಯೋ, ಹಂಗೆಲ್ಲ ಹೇಳಕ್ ಆಗುದಿಲ್ಲ ಮೇಡಮ್ ಅವರೇ. ನಿಮ್ ಮನೆ ಬೇರೆ ನೋಡ್ಕೊಂಡ್ಬಿಟ್ಟವ್ನೆ, ಮತ್ತೆ ಬಂದ್ರು ಬರ್ಬೋದು. ಯಾವ್ದಕ್ಕೂ ನಿಮ್ ಹುಷಾರ ಓಡಾಡಿ. ಸರಿ ಸರಿ, ಥ್ಯಾಂಕ್ ಯು. ಅಯ್ಯೋ ಮೇಡಮ್ ಅವರೇ, ಅಷ್ಟೇನು ಹೆದರ್ಕೋಬೇಡಿ. ನಿಮ್ ತಕ್ಕ ಬರೋ ಕಳ್ಳ ಈ ಸಿದ್ದೇಗೌಡ ಮಾತ್ರ ಆಗಿರ್ತಾನೆ. ಅಯ್ಯೋ, ಹಿಂಗೆ ವ್ಯಾಪಾರ ಮಾಡ್ಕೊಂಡಿದ್ರೆ ಬೆಳೆಯಕ್ಕಾಯ್ತದ? ಇನ್ನು ದೊಡ್ಡದಾಗಿ ಹೂವಿನ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು, ದೊಡ್ಡ ದೊಡ್ಡ ಹೂವಿನ ಆರ್ಡರ್ಗಳನ್ನ ಹಿಡಿಬೇಕು ಅಂತ ಏನೇನೋ ಆಸೆ ಐತೆ. ಇವತ್ತು 7,000 ದುಡಿತಾರ ಜಾಗದಾಗೆ ಮುಂದಕ್ಕೆ 10,000 ದುಡಿಬೇಕು ಅಂತ ಕನ್ಸ್ ಕಟ್ಕೊಂಡಿವ್ನಿ. ಯಾಕಾಗಕ್ಕಿಲ್ಲ? ನಿಯತ್ತಾಗಿ ದುಡಿಯೋರ್ ಜೊತೆ ಅದ್ಯಾವ್ರ ಜೊತೆಗಿರ್ತಾನೆ ಅಂತ ಹೇಳಕ್ಕಿಲ್ವಾ? ವಾ, ಅಂದ್ರೆ ನಿನ್ ಮಾತಿನ ಪ್ರಕಾರ ಈ ಹೂ ಕಟ್ಟ ಹುಡುಗಿಗೆ ಏನಕ್ಕೆ ಇಷ್ಟೊಂದು ಆಸೆ ಕನ್ಸು ಅಂತ ಹೇಳ್ತಾ ಇದೀಯೇ? ಯಾಕೆ ಹೂ ಕಟ್ಟ ಹುಡುಗಿ ಆಸೆ ಕನ್ಸು ಕಾಣ್ಬಾರ್ದೆ? ಅದೇನಿದ್ರು ದೊಡ್ಡವ್ರಿಗೆ ಮಾತ್ರ ಅಂತನಾ? ನೋಡು, ನನ್ನ ಅಂಗಡಿ ಇವತ್ತು ಚಿಕ್ಕದೇ ಇರ್ಬೋದು, ಹಂಗಂತ ಜೀವನ ಪೂರ್ತಿ ಹಿಂಗೆ ಇರಕ್ಕಾಯ್ತದ? ಕಾಣೋ ಕನ್ಸೆಲ್ಲ ನಿಜ ಆಗ್ತಾ ಇರ್ಬೋದು, ಆದ್ರೆ ಬೆಳಿಲೇಬೇಕು ಅನ್ನೋ ಹಠ ಇದ್ರೆ ಯಾರು ತಡಿಯಕ್ ಆಗಕ್ಕಿಲ್ಲ. ಹೂ ಕಟ್ಟೋ ಹುಡ್ಗಿ ಕೂಡ ಸಾಧನೆ ಮಾಡಿ ಹೂವಿನ ಹಾರ ಹಾಕಿಸ್ಕೋಬಹುದು ಅಂತ ನಾನ್ ತೋರಿಸ್ತೀನಿ. ಆದ್ರೆ ನಾನು ಈ ಎಲ್ಲ ಕನ್ಸ್ ಜೊತೆಗೆ ನೀನ್ ಜೊತೆ ಇರ್ತೀಯಾ? ಏನು ಗೌಡ್ರೆ ಇದು? ಮುನ್ಸ್ವಾಮಿ ಮಗಳ ಜೊತೆ ನಿಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ರು, ಆ ಹುಡುಗಿ ಬೇಡ ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಇವಾಗ ನೋಡಿದ್ರೆ ಆ ದೊಡ್ಡ ಮನ್ಸ ದೊಡ್ಡದಾಗ ಫ್ಲೆಕ್ಸ್ ಹಾಕ್ಕೊಂಡು ನಾವು ಜೌರೆ ಗೌಡ್ರು ಬೀಗ್ರಾಯ್ತಿದ್ದೀವಿ ಅಂತ ಅನೌನ್ಸ್ ಮಾಡ್ದಂಗದೆ. ಅದೇ ನಂಗೂ ಗೊತ್ತಾಯ್ತಲ್ಲ ಕಣ್ಲ, ನನ್ನ ತಲೆನೋವು ನನ್ಗಾಗದೆ. ಗೌಡ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಫೋಟೋ ದೊಡ್ಡದಾಗ ಹಾಕವ್ರೆ. ಅಲ್ಲ ಗೌಡ್ರೆ, ಈ ವಿಷಯ ಏನಾದರೂ ನಮ್ಮ ಹುಡುಗರು ಗೊತ್ತಾದ್ರೆ ಏನು ಅನ್ಕೊಂಡಾರು? ನೀವು ಅವರು ಒಂದಾಗಿದ್ದೀರಾ, ಒಳಗಡೆ ಏನೇನು ನಡೀತಾ ಇದೆ ಅನ್ಕೊಳಕ್ಕಿಲ್ಲ. ಒಂದ್ ಕೆಲಸ ಮಾಡ್ರಲ್ಲ, ಮಚ್ಚು ಕೊಡ್ಲಿ ತಕ್ಕೋಗಿ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಸಾಯ್ಕಲ್ರಲ್ಲ. ಏನು ಹಿಂಗೆ ಮಾತಾಡ್ತಿದ್ದೀರಿ? ಮತ್ತೆ ಇನ್ನೇನು ಹೇಳ್ದೆ? ನನ್ನ ಜೀವನ ಎಕ್ಕುಟ್ಟೋಯ್ತಲ್ಲ ಅಂತ ನಾನು ಸಾಯ್ತಿದ್ರೆ ಅವ್ನು ಹಂಗಂದಾನು ಇವ್ನು ಹಿಂಗಂದಾನು ಅಂತ ನಂತ ಹೇಳಿದ್ರೆ ನಾನೇನು ಮಾಡ್ನೆ? ಗೌಡ್ರೆ, ಈ ವಿಷಯ ಅದಕ್ಕೆ ಗೊತ್ತಾದ್ರೆ ಏನು ಮಾಡಿದೆ? ಕಷ್ಟ ಆಯ್ತದೆ. ಲವ್, ಅದು ಗೊತ್ತಿದ್ರೆ ನಾನು ಯಾಕ್ಲ ಹಿಂಗೆ ಒದ್ದಾಡ್ತಿದ್ದೆ? ಸುಮ್ಮನೆ ಉರಿಯಾಗ ಈಗ ತುಪ್ಪ ಸುರಿದ್ಬಿಟ್ಟು ಹೋಗ್ರಲ್ಲ, ಹೋಗೋದೇನೋ ಕೆಲಸ ನೋಡ್ಕೊ ಹೋಗ್ರಿ. ಲವ್,
ಏನರಲ್ಲ ಅದು ಗುಸು ಗುಸು ಪಿಸು ಪಿಸು ಹೋಗಲ್ಲ. ಹೋಯ್ತು. ಅಯ್ಯ ನೀನು ಹೋಗಲ್ಲ. ನೋಡಿದ್ರಿಲ್ಲ ನಮ್ಮ ಗೌಡ್ರನ್ನ? ಹಾಂ, ಅವರು ಬೇಕಾದಾಗ ಪೊಲೀಸ್ ಡ್ರೆಸ್ಸು ಹಾಕ್ತಾರೆ, ಲಾಯರ್ ಡ್ರೆಸ್ಸು ಹಾಕ್ತಾರೆ. ಪಾಪ ಬಂದಾಗ ನಮ್ಮ ಬೈದು ಕಳ್ಸ್ಬಿಡ್ತಾರೆ. ಓಲಿ ಬಿಡ್ಲಾ, ಗೌಡ್ರೇನೋ ಬೇಜಾರಲ್ಲ ಅವ್ರೆ. ಏಯ್, ಇವಾಗ ಅದೆಲ್ಲ ಬೇಡ. ಗೌಡ್ರಿಗೆ ಅದಕ್ಕೆ ಜೊತೆ ಮದುವೆ ಆಗಬೇಕು. ಒಟ್ಟಿನಲ್ಲಿ ಅವ್ರ ಪ್ರೀತಿಗೆ ಒಳ್ಳೇದಾಗಬೇಕು. ಅದಕ್ಕೇನು ಬೇಕೋ ಆ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಸರಿ ಆಯ್ತಾ? ಹಾಂ, ಬನ್ರಲ್ಲ ಬಿಡಿ. ಕಮ್ಲಿ, ಹೇಳಿ ಮೇಡಮ್. ಹೇಗಿದ್ದೀರಾ ಗೌಡ್ರೆ? ನಿನ್ನೆ ಎಲ್ಲ ನಿಮ್ಮ ಫೋನ್ ಟ್ರೈ ಮಾಡ್ತಿದ್ದೆ, ಆದರೆ ಸಿಗಲೇ ಇಲ್ಲ. ಅದೇ ಮೇಡಮ್, ಹೊಸಿ ಕೆಲಸ ಇದ್ದು ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀವಿ ಅನ್ನಲ್ವಾ. ಇಲ್ಲಿ ಮಳೆ, ನೆಟ್ವರ್ಕ್ ಸಿಗ್ನಿಲ್ಲ ಅನಿಸ್ತದೆ. ಓ ಹೌದಾ? ಹೇಳಿ ಮೇಡಮ್, ಏನಾದ್ರು ಹೇಳ್ಬೇಕಿತ್ತೆ? ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಆದರೆ ನೀವು ಬೆಂಗಳೂರಲ್ಲಿದ್ದೀರಾ? ಇರಲಿ ಹೇಳಿ ಮೇಡಮ್, ಪರವಾಗಿಲ್ಲ. ಗೌಡ್ರೆ, ಮೊನ್ನೆ ರಾತ್ರಿ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ. ಆ ಕಳ್ಳ, ಪೊಲೀಸು ಎಲ್ಲ ನಾನೇ ಮೇಡಮ್. ಹೌದಾ ಮೇಡಮ್? ಕಳ್ಳ ಬಂದಿದ್ದ? ಹೌದು ಗೌಡ್ರೆ, ನನ್ನ ರೂಮ್ ಕಿಟಕಿ ಹತ್ರ ಬಂದ್ಬಿಟ್ಟಿದ್ದ. ನಾನು ಭಯ ಕಿರ್ಚ್ಬಿಟ್ಟೆ. ಮನೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಓ ಹಂಗೈತೆ? ಹ್ಞೂ ಗೌಡ್ರೆ. ಆಮೇಲೆ ಪೊಲೀಸವ್ರು ಬಂದು ಕಳ್ಳನ ಹಿಡ್ಕೊಂಡು ಹೋದ್ರು. ಗೌಡ್ರೆ, ಹೇಳಿ ಮೇಡಮ್, ಆಮೇಲೆ? ನನಗಂತೂ ತುಂಬ ಭಯ ಆಗೋಯ್ತು. ಆ ಹುಡುಗ ಯಾರು, ನಮ್ಮ ಮನೆಗೆ ಯಾಕೆ ಬಂದಿದ್ದ ಅಂತ ಸ್ವಲ್ಪ ತಿಳ್ಕೊಳಕ್ಕಾಗುತ್ತಾ ಗೌಡ್ರೆ? ಆ ಜವರೇಗೌಡ ಮತ್ತೆ ಅವ್ರ ಮಗ ಇದ್ದಾನಲ್ಲ ಮೇಡಮ್, ಅವ್ರಿಗೆ ಎಲ್ಲ ಗೊತ್ತಿರುತ್ತಲ್ವಾ, ಅವ್ರಿಗೆ ಕೇಳ್ಬೋದಲ್ವಾ? ಅಯ್ಯೋ ಗೌಡ್ರೆ, ಆ ಹುಡುಗ ಇನ್ನೂ ಚಿಕ್ಕವನು. ಅವನಿಗೇನು ಗೊತ್ತಾಗಲ್ಲ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ. ಅದಕ್ಕೆ ನೀವೇ ಸ್ವಲ್ಪ ವಿಚಾರಿಸಿ. ಆಯಿತು ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ ವಿಚಾರಿಸ್ಕೊಳ್ತಾ ಇರೋಕ್ಕಾಗ್ತದಾ? ಆಯಿತು, ವಿಚಾರಿಸ್ತೀನಿ. ಅವ್ನು ಯಾರು ಅಂತ ಹುಡುಕಿ ನಿಮ್ಮ ಮನೆ ಕಡೆ ತಲೆನೂ ಮುಣಗಬಾರ್ದು, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ, ಥ್ಯಾಂಕ್ ಯು. ಸರಿ ಮೇಡಮ್ ಅವರೇ. ಮೇಡಮ್ ಅವರೇ, ಒಬ್ಬ ಕಳ್ಳನ ಬಗ್ಗೆ ಕಳ್ಳನ ಹತ್ರನೇ ಕಂಪ್ಲೇಂಟ್ ಕೊಡ್ತಿದ್ದೀರಿಯಾ? ಕೊಡ್ರಿ. ನನ್ನ ಮನಸ್ಸು ಕದ್ದಿರೋ ಕಳ್ಳಿ ಬೇಕು. ಅಲ್ಲಿ ಗಂಟ ಹಿಂಗೆ ಮಾಡ್ತಿರ್ತಾನೆ. ಹಲೋ, ಎಷ್ಟು ಸರಿ ಹೇಳ್ಬೇಕು ನಿಂಗೆ? ಇವತ್ತು ಮಿಸ್ ಮಾಡಬಾರ್ದು ಅಂತ ಹೇಳಿರ್ಲಿಲ್ವಾ? ನಾಳೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಮನೆ ಹತ್ರನೇ ಬರ್ತೀನಿ, ನೋಡ್ತಾ ಇರು. ಹಲೋ ಹಲೋ, ಬೇಬಿ ಹುಷಾರಿಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಐ ಆಮ್ ವೆರಿ ಮಚ್ ಫೈನ್, ಥ್ಯಾಂಕ್ ಯು. ಕೂತ್ಕೋ. ಅತ್ತೆ ಮಾವ ಹುಷಾರಾಗಿದ್ದಾರಾ? ಏನಾದ್ರು? ಬೇಬಿ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಪ್ಪ ಅಮ್ಮ ಇಬ್ಬರು ಹೇಳಿದ್ದಾರೆ ತಪ್ಪದೆ ಅಳಿಯಂದ್ರನ್ನ ಉತ್ಸವಕ್ಕೆ ಕರ್ಕೊಂಡು ಬರಲೇಬೇಕು ಅಂತ. ನಾವು ಮಿಸ್ ಮಾಡದೆ ಹೋಗಬೇಕು. ಖಂಡಿತ ಹೋಗೋಣ. ಬೇಬಿ, ನೋಡಿದ್ಯಾ, ಒಂದು ಕೆಲಸ, ಒಂದು ಬಿಸ್ನೆಸ್ ಅನ್ನೋದು ನಿನ್ನ ಮೇಲಿರೋ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಆಗೆಲ್ಲ ನೀನು ಹೋದರೆ ಯಾಕಾದರೂ ಬಂದು ಈ ಕೆಲ್ಸಕ್ಕೆ ಬಾರ್ದಿರು ಅಂತಿದ್ರು. ಆದರೆ ಈಗ ಅಳಿಯಂದ್ರನ್ನ ತಪ್ಪದೆ ಕರ್ಕೊಂಡು ಬರಲೇಬೇಕು ಅನ್ನೋ ಹಾಗೆ ಮಾಡ್ಕೊಂಡಿದ್ಯಾ. ನನಗೂ ಇದೇ ಬೇಕಾಗಿತ್ತು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ನಿನ್ನ ಕೈಯಲ್ಲಿ ಇನ್ನೂ ಅಚೀವ್ ಮಾಡ್ಬೋದು. ಈ ಬಿಸ್ನೆಸ್ಸಿಂದ ಎಲ್ಲರೂ ನಿನ್ನ ಕಡೆ ತಿರುಗಿ ನೋಡೋ ಹಾಗೆ ಮಾಡಬೇಕು.
ಹಾಗೆ ನೀನು ಬೆಳಿಬೇಕು. ಐ ಆಲ್ವೇಸ್ ಬಿ ದೇರ್ ವಿತ್ ಯು. ಥ್ಯಾಂಕ್ ಯು ಗವಿ. ಡೋಂಟ್ ಮೈಂಡ್. ಐ ಆಮ್ ರಿಯಲಿ ಸಾರಿ ಬೇಬಿ. ನನ್ನ ಬಗ್ಗೆ ನೀನು ಇಷ್ಟೊಂದು ಕನಸು ಕಟ್ಕೊಂಡಿದ್ಯಾ ಅದೇ ನಾನು ಭಾವನಾ, ಸುಜನಾ, ಏನು ವಿಷಯ? ಅದು ತುಂಬ ವರ್ಷಗಳಾದ್ಮೇಲೆ ನಮ್ಮೂರಲ್ಲಿ ಉತ್ಸವ ಆಗ್ತದೆ. ನಮ್ಮ ಅಪ್ಪನೇ ಮಾಡಿಸ್ತಾ ಇರೋದು. ಮನೆಯವರೆಲ್ಲರೂ ಕರೆದಾಯ್ತು. ಅಪ್ಪ ಮಾವನ ಹತ್ರನೂ ಮಾತಾಡಿದ್ದಾರೆ. ನಿನ್ನ ನಾನೇ ಕರೆಯೋಣ ಅಂತ ಬಂದೆ. ಇಲ್ಲ, ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬರ್ತಿದ್ದಾರೆ ಅಂದಮೇಲೆ ನಾನು ಬರಲೇಬೇಕಾ? ನನಗೆ ಗೊತ್ತು ಭಾವನಾ, ನೀನು ಎಲ್ಲಿಗೂ ಬರೋಕ್ಕೆ ಇಷ್ಟಪಡಲ್ಲ, ಯಾರ ಜೊತೆನೂ ಮಿಂಗಲ್ ಆಗೋಕ್ಕೂ ಇಷ್ಟಪಡಲ್ಲ. ಅದಕ್ಕೆ ಈ ಕಾರಣಕ್ಕೆ ನಾನೇ ಸ್ಪೆಷಲಾಗಿ ಕರೆಯೋಣ ಅಂತ ಬಂದೆ. ಮಿಸ್ ಮಾಡದೆ ಬರಲೇಬೇಕು. ಅಯ್ಯೋ ಸಿಂಚನ, ನೀನು ಇಷ್ಟೆಲ್ಲ ಕರಿತಿದ್ಯಾ, ಆದರೆ ಅಲ್ಲಿ ನಿನ್ನ ತಮ್ಮ ಸಿದ್ದುನೇ ಇರ್ತಾನೆ. ಓವರಾಗಿ ಆಡೋದು ನೋಡಿದ್ರೆ ನಂಗೊಂಚೂರು ಇಷ್ಟ ಇಲ್ಲ. ಅದಕ್ಕೆ ನನಗೆ ಬರೋಕ್ಕೂ ಇಷ್ಟ ಇಲ್ಲ. ಭಾವನಾ, ಏನು ಯೋಚನೆ ಮಾಡ್ತಿದ್ಯಾ? ತುಂಬ ವರ್ಷಗಳಾದ್ಮೇಲೆ ಬೇರೆ ಈ ಉತ್ಸವ ಮಾಡಿಸ್ತಾ ಇದ್ದಾರೆ. ಮನೆಯವ್ರು ಎಲ್ಲರೂ ಬರ್ತಾ ಇದ್ದಾರೆ. ನೀನು ಒಬ್ಬಳೇ ಮನೇಲಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಪ್ಲೀಸ್ ನನಗೋಸ್ಕರ ಆದರೂ ಬಾ. ತುಂಬ ವರ್ಷಗಳಾದಮೇಲೆ ಈ ಉತ್ಸವ ನಡೀತಿದೆ. ಏನು ವಿಶೇಷ? ವಿಶೇಷ ಇದೆ ಭಾವನಾ. ಅಂದರೆ ನೀನು ಆ ವಿಷಯ ಯಾರಿಗೂ ಹೇಳಲ್ಲ ಅಂದರೆ ನಾನು ಹೇಳ್ತೀನಿ. ಅಪ್ಪ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅಯ್ಯೋ, ಅಷ್ಟೊಂದು ಗುಟ್ಟಾಗಿರೋ ವಿಷಯನ? ಹೌದು, ಆ್ಯಕ್ಚುಲಿ ಸಿದ್ದುಗೆ ಎಂಗೇಜ್ಮೆಂಟ್ ಆಯಿತು. ನಿಮ್ಮ ತಮ್ಮನಿಗೆ ಎಂಗೇಜ್ಮೆಂಟ್ ಆಯ್ತಾ? ಹೌದು ಭಾವನಾ. ಹುಡುಗಿಯವರಪ್ಪ ಮತ್ತೆ ನಮ್ಮಪ್ಪ ಆಪೋಸಿಟ್ ಪಾರ್ಟಿ ಆಗಿರೋದ್ರಿಂದ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗಬೇಕು ಅಂತಾನೆ ಈ ಉತ್ಸವ ಮಾಡಿಸ್ತಾ ಇರೋದು. ತುಂಬ ಒಳ್ಳೆ ವಿಷಯ, ಕೇಳಿ ತುಂಬ ಖುಷಿ ಆಯಿತು. ಹೌದು ಭಾವನಾ, ನಮಗೂ ಅಷ್ಟೇ ಖುಷಿಯಾಗಿದೆ. ಸಿದ್ದುಗೂ ಆ ಹುಡುಗಿ ಕಂಡ್ರೆ ತುಂಬಾನೇ ಇಷ್ಟ. ಆ ಹುಡುಗಿಗೂ ಅಷ್ಟೇ. ಅವರಿಬ್ರು ಮದುವೆ ಆದ್ರೆ ನಮ್ಗೆ ಅಷ್ಟೇ ಸಾಕು. ಇಬ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ಮದುವೆ ಆಗಲೇಬೇಕಲ್ವಾ? ಅದು ಸರಿ. ಭಾವನಾ, ಪ್ಲೀಸ್ ನೀನು ಉತ್ಸವಕ್ಕೆ ಮಿಸ್ ಮಾಡಬಾರ್ದು. ಸರಿ ಸಂಜನಾ, ನಾ ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿದ್ದುನು ಇಷ್ಟಪಟ್ಟೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಂದಮೇಲೆ ನನ್ನ ಹಿಂದೆ ತಿರುಗ್ತಿದ್ದು ನನ್ನ ಭ್ರಮೆ ಅನ್ಸುತ್ತೆ. ನಾನೇ ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಈಗ ಉತ್ಸವಕ್ಕೆ ಹೋಗೋಕ್ಕೂ ನನ್ಗೆ ಒಂಚೂರು ಸಮಾಧಾನ ಇದೆ. ಮೂವತ್ತ ಜಾಸ್ತಿ ಆಯ್ತು, 20 ಮಾಡಿಕೊಡು. ಹಾ, ಪಕ್ಕದಲ್ಲಿ ಹೂವಿನ ಅಂಗಡಿ ಇದ್ರು ನಾನು ಡೈಲಿ ನಿನ್ನ ಹತ್ರನೇ ತಗೋತೀನಿ. ಬರುತ್ತೆ, 20 ಮಾಡಿಕೊಡು. ಕೊಡು ಬರುತ್ತೆ, ಕೊಡು. ಹಾ, ಕುತ್ಕೋ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ? ಏನೇ 30 ರೂಪಾಯಿ ಮೊಳ ಹೂನ 20 ರೂಪಾಯಿಗೆ ಯಾರಾದ್ರೂ ಕೊಡ್ತಾರಾ? ನೀನ್ ಹೋಗ್ಲಿ, ಹೂವಿನ ರೇಟ್ ಎಷ್ಟು ಅಂತ ಆದ್ರೂ ಗೊತ್ತಾ? ನಿನ್ ತಲೆ ಗೊತ್ತು ನಿನ್ಗೆ. ಯಾರಾದ್ರೂ 10 ರೂಪಾಯಿ ಲಾಭ ಇಟ್ಕೊಂಡು ಹೂ ಮಾರಕ್ಕಾಯ್ತದ? ಸಲ್ವಿ, ಹೋಗ್ಲಿ ಬಿಡವ್ವ. ಪಾಪ ಏನೋ ಗೊತ್ತಿಲ್ದೆ ಕೊಟ್ಬಿಟ್ಟವನೆ. ಅವ್ವ, ಗೊತ್ತಿಲ್ದೆ ಕೊಟ್ಟಿರೋದಲ್ಲ, ಗೊತ್ತಿದ್ದು ಕೊಟ್ಟಿರೋದು. ಇವನೇನಾದ್ರೂ ಹಿಂಗ್ ವ್ಯಾಪಾರ ಮಾಡ್ತಾವನೆ ಅಂತ ಇವ್ನ ಓನರ್ಗೆ ಏನಾದ್ರು ಗೊತ್ತಾದ್ರೆ ಉಗ್ದು ಮನೆಗ್ ಕಳಿಸ್ತಾರೆ. ಹೆಂಗ್ ವ್ಯಾಪಾರ ಮಾಡ್ಬೇಕು ಅಂತನಾ? ನೋಡು, ದಿನಾ ಬರೋ ಗಿರಾಕಿಗೆ
ಸ್ವಲ್ಪ ಕಮ್ಮಿ ಕೊಟ್ರು ನಡೀತದೆ. ಯಾಕಂದ್ರೆ ನಿಂಗೆ ದಿನಾ ವ್ಯಾಪಾರ ಸಿಗ್ತದೆ. ಅದೇ ವಾರಕ್ಕೆ ತಿಂಗಳಿಗೆ ಬರ್ತಾರಲ್ಲ, ಅವರು ಚೌಕಾಸಿ ಮಾಡಿದ್ರು ನಾವು ಕಮ್ಮಿ ಕೊಡ್ಬಾರ್ದು. ಅರ್ಥ ಆಗ್ಲಿಲ್ವೇ? ಹೇಳ್ತೀನಿ ಕೇಳು. ಈಗ ನಾನು ವರ್ಷ ಪೂರ್ತಿ ವರ್ತನೆಗೆ ಅಂತ ದೇವಸ್ಥಾನಕ್ಕೆ ಹೂ ಕೊಡ್ತೀನಿ. ದಿನಾ ಕೊಡ್ತೀನಿ. ಅದ್ರಿಂದ ನಂಗೆ ದಿನಾ ವ್ಯಾಪಾರ ಸಿಗ್ತದಾ? ಒಂದೇ ರೇಟಿಗೆ ಕೊಡ್ತೀನಿ. ಆ ಹೂವಿನ ಬೆಲೆ 300 ರೂಪಾಯಿ ಇದ್ರು ಅವ್ರಿಗೆ ಒಂದೇ ರೇಟು, 100 ರೂಪಾಯಿ ಇದ್ರು ಅವ್ರಿಗೆ ಒಂದೇ ರೇಟು. ಇದ್ರಿಂದ ನನ್ಗೆ ಲಾಭನೂ ಆಗಕ್ಕಿಲ್ಲ, ನಷ್ಟನೂ ಆಗಕ್ಕಿಲ್ಲ. 300 ರೂಪಾಯಿ ಇದ್ದಾಗ ನಷ್ಟ ಆದ್ರೂ 100 ರೂಪಾಯಿ ಇದ್ದಾಗ ಕೊಡ್ತೀನಲ್ಲ, ಅದ್ರಲ್ಲಿ ಸರಿಸಮ ಆಗೋಯ್ತದೆ. ಅದೇ ಚೌಕಾಸಿ ಮಾಡ್ಕೊಂಡ್ ಬರ್ತಾರ ನೋಡು, ಅಂತವ್ರಿಗೆ ನೀನ್ ಕಮ್ಮಿ ಕೊಟ್ರೆ ನಿಂಗೆ ನಷ್ಟ ಅಲ್ವೇ? ನಿನ್ ತರ ಬಂದವ್ರಿಗೆ ಚೌಕಾಸಿ ಮಾಡ್ದವ್ರಿಗೆಲ್ಲ ಕಮ್ಮಿ ಕೊಟ್ರೆ ಹೊಟ್ಟೆ ಮೇಲೆ ತಣ್ಣಿಟ್ ಬಟ್ಟೆನೆ ಗತಿ. ವೆಂಕಿ ಕರೀದ ವೆಂಕಿ, ಚೆಲ್ವಿ ಬೈದ್ಲು ಅಂತ ಬೇಜಾರ್ ಮಾಡ್ಕೋಬೇಡ. ಅವಳು ಈ ಹೂವ ವ್ಯಾಪಾರ ಮಾಡೋದ್ರಾಗೆ ಸುತ್ತಮುತ್ತ ಇರೋರ್ನ ಮೀರಿಸ್ಬಿಟ್ಟಿದ್ದಾಳೆ. ಬೋಸ್ ಅಂದಾಗ ವ್ಯಾಪಾರ ಮಾಡ್ತಾಳೆ. ಹಾ, ಈ ಹೂವ ತಗೊಳಕ್ಕೆ ಬರ್ತಾರಲ್ಲ ಜನ ಎಲ್ಲಾನು, ಅವ್ರನ್ನ ಯಾವಾಗ ಯಾವಾಗ ಬಂದಿದ್ದಾರೆ ಅಂತ ಚೆನ್ನಾಗಿ ನೆನ್ಪಿಟ್ಕೊಂಡು ವ್ಯಾಪಾರ ಮಾಡ್ತಾಳೆ. ಈಗಿನ ಕಾಲದಾಗೆ ನಿನ್ನ ಹಾಗೆ ಮಗು ತರ ಇದ್ರೆ ಯಾಮಾರ್ಸೋರು ಬಹಳ ಜಾಸ್ತಿ ಜನ ಇರ್ತಾರೆ. ಅದಕ್ಕೆ ಹುಷಾರಾಗಿರ್ಬೇಕು ಮಗ. ಓಯ್, ವ್ಯಾಪಾರದಾಗೆ ನಿಂತರ ಮಗು ತರ ಇದ್ರೆ ಮಲ್ಗಿಸ್ಬಿಡ್ತಾರೆ. ಅದೇ ಒಂಚೂರು ಜೋರಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ಟೋಯ್ತಾರೆ. ಇನ್ಮೇಲೆ ನೀನು ಹಿಂಗೆ ಇರ್ಬೇಕು, ಗೊತ್ತಾಯ್ತಾ? ವೆಂಕಿ, ನಾವು ಮಾಡೋ ವ್ಯಾಪಾರದಾಗೆ 4 ಕಾಸು ಉಳಿಬೇಕಲ್ವಾ? ಅದಕ್ಕೆ ಅವಳ ಮಾತು ಕೇಳು ಕೇಳು. ಅವ್ವ, ಅವನು ವ್ಯಾಪಾರದಾಗೆ ಇವತ್ತು ಹೊಸ ಪಾಠ ಕಲ್ತ್ಕೊಂಡೆ ಅಂತ ಹೇಳ್ತಾವನೆ. ಹೌದಾ? ಒಳ್ಳೇದಾಗ್ಲಿ ಮಗ. ಸುಲ್ವಿ, ನಿನ್ ತವ ವೆಂಕಿ ಇದ್ರೆ ಬೋಸ್ ಅಂದಾಗ ಕಲಿತಾನ್ ಬಿಡವ. ಆ ಹುಡುಗಿ ಹತ್ರ ಮಾತಾಡಿದ್ರಾ? ಮಾತಾಡ್ದೆ ಅದಕ್ಕೆ. ಆ ಹುಡುಗಿಗೂ ಈ ಮದುವೆ ಅಂದ್ರೆ ಇಷ್ಟ ಇಲ್ವಂತೆ. ಆದ್ರೆ ಈ ಮದುವೆ ಹೆಂಗ್ ನಿಲ್ಸೋದು ಅಂತ ಗೊತ್ತಾಯ್ತಲ್ಲ. ಏನ್ ಮಾಡೋದು, ಎತ್ ಮಾಡೋದು ಒಂದು ತೋರಿಸ್ತಾ ಇಲ್ಲ. ಒಂದ್ ಕಡೆ ಖುಷಿ, ಒಂದ್ ಕಡೆ ಆತಂಕ. ನೀವೇ ಏನಾರ ಐಡಿಯಾ ಕೊಡಿ ಅದಕ್ಕೆ. ಇದ್ರ ಬಗ್ಗೆ ನೀವು ನನ್ನ ಕೇಳ್ಕೋಬೇಕಾ ಸಿದ್ದು? ಒಟ್ಟಿನಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ಫುಲ್ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡೋಣ, ನಾನು ಯೋಚನೆ ಮಾಡ್ತೀನಿ, ನೀವು ಯೋಚನೆ ಮಾಡಿ. ಸರಿ ಅದಕ್ಕೆ. ನಾನೇನೋ ಸ್ಕೆಚ್ ಹಾಕಿದ್ರೆ ಇದೇನೋ ಆಗ್ತಿದೆಯಲ್ಲ. ಈ ಮದುವೆ ಏನಾದರೂ ಕ್ಯಾನ್ಸಲ್ ಆಗೋದ್ರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಗುತ್ತೆ. ಇಲ್ಲ, ಇದಕ್ಕೆ ಮಾತ್ರ ನಾನು ಅವಕಾಶ ಕೊಡಬಾರ್ದು. ಆ ಹುಡುಗಿ ಅದು ಹೇಗೆ ಈ ಮದುವೆ ನಿಲ್ಲಿಸ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ.